ಇಷ್ಟು ಸಾಧನೆ ಮಾಡಿದಂದಮೇಲೆ ಉಪೇಂದ್ರ ಥರದವ್ರಿಗೆ ಏನು ಕಷ್ಟ ಇತ್ತು, ಮಾಡ್ಬೋದು. ಆ ಥರಕ್ಕೆ ಎದುರುಗೊಳ್ಳಿ, ಸಂಘರ್ಷ ಮಾಡಿ. ನೀವು ಸಿನಿಮಾದಲ್ಲಿ ಸಂಘರ್ಷ ಮಾಡ್ತೀರಾ, ನಿಜ ಜೀವನದಲ್ಲಿ ಮಾತ್ರ ಉಪದೇಶ ಕೊಡ್ತಾ ಇದ್ದೀರಾ. ಅಲ್ಲಿ ಬಿಸಿ ಆಗಲ್ಲ, ಅಲ್ಲಿ ಬುಲೆಟ್ ಆಚೆ ಬರ್ತಾ ಇರುತ್ತಲ್ಲ, ಇಷ್ಟುದ್ದ ಕೆಂಪಗೆ ರಾಡಾಗ್ಬಿಡುತ್ತೆ, ಅದರಲ್ಲಿ ಸಿಗರೇಟ್ ಅಣಿಸ್ಕೋಬೋದು. ನಿಮ್ಮದೇ ಹಾದಿಯಲ್ಲಿ ಇನ್ನೊಂದು ಪಕ್ಷ ಇದೆ, ಅಂದರೆ ಪಕ್ಷ ಅಂತ ಅಲ್ಲ, ಉಪೇಂದ್ರ ಅವರ ಪ್ರಜಾಕೀಯ ಅನ್ನೋ ಒಂದು ಪಕ್ಷ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ಸುತ್ತೆ ಸರ್? ಇಲ್ಲ, ಉಪೇಂದ್ರ ಅವರ ಪ್ರಜಾಕೀಯ ನಮ್ಮ ಪಕ್ಷದ ರೀತಿಲಿ ಇಲ್ಲ, ಅದು ಸಂಪೂರ್ಣವಾಗಿ ಅದು ಬೇರೆನೇ ರೀತಿ. ಅವರು ಯಾವುದೇ ಸಾಮಾಜಿಕ ರಾಜಕೀಯ ಹೋರಾಟಗಳಲ್ಲಿ ತೊಡಸ್ಕೊಂಡಿಲ್ಲ, ಒಂದು ಪಕ್ಷ ಅಂತ ಮಾಡಿದ್ದಾರೆ. ಪಕ್ಷ ಅಂತ ಮಾಡಿ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂದ್ಕೊಂಡು ಎಲ್ಲ ನಡ್ಕೊಂಡು ಇದು ಹೀಗೀಗೆ ನಡಿಬೇಕು ಅಂತ ನೋಡಿ. ಸಮಾಜ ಅಂದರೆ ಕೇವಲ ಆಡಳಿತ ಅಲ್ಲ, ಅದಕ್ಕೊಂದು ಎಮೋಷನ್ಸ್ ಇರುತ್ತೆ. ಲೀಡ್ರು ಬೇಕೇ ಬೇಕು ಅಂತ ಅಲ್ಲ, ಅದೆಲ್ಲ ನಾನು ಹೇಳ್ತಾರೆ, ಎಮೋಷನ್ಸ್ ಇರುತ್ತೆ. ಇಲ್ಲಿ ನಮ್ಮ ದೇಶದಲ್ಲಂತೂ ವೈವಿಧ್ಯತೆ ಜಾಸ್ತಿ, ಭಾಷಾ ವೈವಿಧ್ಯತೆ, ಸಾಂಸ್ಕೃತಿಕ ವೈವಿಧ್ಯತೆ, ಬೇರೆ ಬೇರೆ ರೀತಿಯಲ್ಲಿ. ಒಂದು ತಾಲೂಕವ್ರು ಯೋಚನೆ ಮಾಡಿದಾಗ ಇನ್ನೊಂದು ತಾಲೂಕವ್ರು ಯೋಚನೆ ಮಾಡಲ್ಲ, ಒಂದು ಜಾತಿಯವ್ರು ಯೋಚನೆ ಮಾಡಿದಾಗ ಇನ್ನೊಂದು ಜಾತಿಯವ್ರು ಯೋಚನೆ ಮಾಡೋದಿಲ್ಲ. ಹಾಗಾಗಿ ನಾವು ಆಡಳಿತದಲ್ಲಿ ಇವೆಲ್ಲ ಏನದು ಅವ್ರೇನಂತ ಬ್ಲಾಕ್ ಚೈನ್ ಅವು ಇವತ್ತೊಂದು ಇವೆಲ್ಲ ಸುಧಾರಣೆ ಮಾಡ್ಬಿಡ್ತೀವಿ ಅಂದರೆ ಲೀಡ್ರೇ ಇರೋದಿಲ್ಲ, ಅದಕ್ಕೆ ಎಲ್ಲ ಕೆಲಸಗಾರರು ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರದ್ದು. ಅವೆಲ್ಲ ಆಗಲ್ಲ, ಆ ಥರದ್ದೆಲ್ಲ ರಾಜಕಾರಣ ಹಂಗೆ ನಡೆಯಲ್ಲ. ಈಗ ಸರ್, ಈಗ ನಾವು ಆ ಲೀಡ್ರೇ ಇಲ್ಲದೆ ಅವೆಲ್ಲ ನಡೆದ್ಬಿಡುತ್ತೆ ಅಂತೀವಲ್ವಾ. ಈಗ ಬೇರೆ ದೇಶದವ್ರು ನಮ್ಮೆಲ್ಲ ದಾಳಿ ಮಾಡಿದ್ರು, ಅವಾಗ ಯಾವ ಲೀಡರ್ ನಡೆಸ್ತಾರೆ? ಅಲ್ಲ, ಲೀಡರ್ ಇರ್ತಾರೆ, ಬಟ್ ಕೆಲಸಗಾರ ಸರಿ, ನೀನು ಯಾವ ಬೇಕಾದ್ರೂ ಇಳಿಬೋದು. ಈಗ ಅದೇ ನಾವು ಸಂವಿಧಾನ ಕಟ್ಕೊಂಡಿರೋದು ಅದೇ ಥರಕ್ಕಲ್ವಾ? ಈ ಥರದ್ದು ಹೋಗ್ಲಿ ಎಲ್ಲಾದ್ರೂ ನಡೆದಿದೆಯಾ? ಇಲ್ಲ. ಹಾಗಾಗಿ ನಾನು ಅವ್ರದ್ದೇನೋ ಪಾಪ ಸದುದ್ದೇಶ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಅವರು ಆದರೆ ಅವ್ರು ಸ್ವಲ್ಪ ನೋಡಿ, ಅವರು ಅಷ್ಟೇ. ಈಗ ತಮಿಳ್ನಾಡಲ್ಲಿ ಒಬ್ಬ ರಾಜಕಾರಣಕ್ಕೆ ಬಂದಿದ್ದಾನೆ ಇತ್ತೀಚೆಗೆ. ಆಂಧ್ರದಲ್ಲಿ ಬಂದರು, ಇಬ್ಬರು ಮೂರು ಬಂದರು, ದೊಡ್ಡ ದೊಡ್ಡ ಇದು ಏನೋ ಫ್ಲಾಪ್ ಆದರೂ ಅವನು ಪೂರ್ತಿ ಸೋತೆ ಹೋಗಿದ್ದ, ಈಗ ಗೆದ್ದೇನೋ ಉಪಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾನೆ. ಅವರೇ ಆಗಲಿ, ಈಗ ತಮಿಳ್ನಾಡಲ್ಲಿ ಯಾರು ಆತ ಅಜಿತ್ ಇವರೆಲ್ಲ ಬಂದಿದ್ದಾರಲ್ವಾ, ವಿಜಯ್ ಅಂತ, ಅವರೇ ಆಗಲಿ. ಯಾವತ್ತಾರೇ ಇವತ್ತಿನಿಂದ ನಮ್ಮ ಕಾರ್ಯಕರ್ತರು ಲಂಚ ಭ್ರಷ್ಟಾಚಾರದಲ್ಲಿ ಪಾಲ್ಗೊಳ್ಬಾರ್ದು, ಮತ್ತು ಜನರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕು, ಯಾವನಾದ್ರು ಲಂಚ ಭ್ರಷ್ಟಾಚಾರ ಮಾಡ್ತಾಯಿದ್ರೆ ಹೋಗಿ ಪ್ರಶ್ನೆ ಮಾಡಿ ಅಂತ ಕೇಳಿದಾನ? ಇಲ್ಲ. ಉಪೇಂದ್ರ ಅವರು ಅಷ್ಟೇ, ನೀವು ಯಾರಿಗೂ ಲಂಚ ಕೊಡಬೇಡಿ, ಲಂಚ ಕೊಡ್ತಾ ಇದ್ರೆ ನನಗೆ ಬಂದು ಹೇಳಿ ಅಂತ ಏನಾರು ಯಾವತ್ತಾರು ಹೇಳಿದಾರಾ? ಅಥವಾ ಯಾವ್ದಾದ್ರು ಅಕ್ರಮಗಳು ನಡೀತಾ ಇದ್ರೆ ಬನ್ನಿ ಅಂತ ಹೇಳ್ತಾ ಇದ್ದಾರಾ? ಹೋರಾಟ ಅಂದ್ರೆ ಎಲ್ಲಿ ಹೆಂಗೆ ಮಾಡಬೇಕು? ಒಂದು ಪಕ್ಷ ಆದಾಗ ನಾವು ಪ್ರತಿ ದಿವಸ ನಮ್ಮಲ್ಲಿ ಅಲ್ಲ ಇಲ್ಲೋ ಕೇಸುಗಳು ಬೀಳ್ತಾ ಇದೆ, ನಮ್ಮ ಕೈಲಾದ ನಾವು ಸಪೋರ್ಟ್ ಮಾಡ್ತಾ ಇದೀವಿ, ನಮ್ಮ ಮೇಲೇ ಕೇಸುಗಳು ಬೀಳ್ತಾ ಇದೆ, ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದರಿಂದ ತಾನೇ ಇವತ್ತು ಸ್ಫೂರ್ತಿ ಬಂದಿರೋದು. ಇವತ್ತು ಉಪೇಂದ್ರ ಅವರಿಗೆ ನಮಗಿಂತ ಕೆಲವೊಂದು ಕರೆಗಳಲ್ಲಿ ಉಪೇಂದ್ರ ಅವ್ರ ಪಕ್ಷಕ್ಕೆ ಓಟ್ ಬಂದಿದೆ, ಆದರೆ ಉಪೇಂದ್ರ ಅವ್ರ ಪಕ್ಷ ಎಷ್ಟು ಜನಕ್ಕೆ ಸ್ಫೂರ್ತಿ? ಯಾರಾದರೂ ಹೋಗ್ಬಿಟ್ಟು ನಾವು ಪ್ರಜಾಕೀಯದವರು, ಇಲ್ಲಿ ನಮ್ಮದು ಏನೋ ಅನ್ಯಾಯ ಆಗಿದೆ, ನ್ಯಾಯ ಪಡ್ಕೊಳಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಏನಂತಾರೆ ಪೊಲೀಸರು? ಗೌರವ ಕೊಡ್ತಾರಾ? ನನಗೆ ಗೊತ್ತಿದ್ದಂಗಿಲ್ಲ. ಅದೇ KRS ಪಕ್ಷ ಅಂದರೆ ಗಾಬರಿ ಪಡ್ತಾರೆ ಅಲ್ವಾ? ಹಾಗಾಗಿ ಅವ್ರು ಮಾಡಲಿ, ನಾನು ಅದನ್ನು ಗೌಣ ಮಾಡೋದಿಲ್ಲ. ಇನ್ನೂ ಆ್ಯಕ್ಚುಲಿ ಉಪೇಂದ್ರ ಥರದವ್ರು ಇನ್ನೂ ಹಲವಾರು ಜನ ಬೇರೆ ಬೇರೆಯವರು ರಾಜಕಾರಣಕ್ಕೆ ಬರಬೇಕು, ಹೊಸ ಪ್ರಯೋಗಗಳಾಗಬೇಕು. ಯಾಕಂದರೆ ಇದು ಪ್ರಯೋಗ ಮಾಡಿದ್ರೆ ಮಾತ್ರ ಏನಾದರೂ ಅಲ್ಲೊಂದು ಹೊಸದು ಚೆನ್ನಾಗಿರೋದು ಸೃಷ್ಟಿಯಾಗೋದು. ಇಲ್ಲಾಂದರೆ ನಾವೆಲ್ಲ JCB ಪಕ್ಷಗಳಿಗೆ ಗಂಟು ಬೀಳಬೇಕಾ? ಇಷ್ಟು ದಿವಸ ಏನೋ ಯಾವುದೋ ಕರ್ಮಕ್ಕೆ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಅಂತ ಆಯಿತು. ನಾಳೆಗೆ ಈಗ ರಾಹುಲ್ ಗಾಂಧಿಗೆ ಇನ್ನೂ ಮಕ್ಕಳಿಲ್ಲ, ಮರಿ ಇಲ್ಲ, ಗೊತ್ತಿಲ್ಲ. ಮತ್ತು ಇಂದು ಹಾಗಾದರೆ ಪ್ರಿಯಾಂಕಾ ಗಾಂಧಿ ಮಕ್ಕಳಿಗೆ ಕೆಲಸ ಮಾಡಬೇಕಾ ಇವರೆಲ್ಲನೂ? ಈಗ ಪಾಪ ಈಗ ಏನು ನಮ್ಮ ಸಿದ್ದರಾಮಯ್ಯ ಅವ್ರು ಮುಗಿದ ತಕ್ಷಣ ಅವ್ರ ಮಗ ಈಗ ಆಲ್ರೆಡಿ ರೆಡಿ ಇದ್ದಾರೆ. ಸಿದ್ದರಾಮಯ್ಯನವ್ರ ಮಗಳು ಇಷ್ಟರಲ್ಲಿ ಈಗ ಬಹುಶಃ ರೆಡಿ ಇರಬೇಕು. ಇನ್ನೊಬ್ಬರು ಪ್ರಿಯಾಂಕಾ ಅಂತ ಒಬ್ಬರು ಕನ್ನಡದಿಂದ MP ಆಗಿದ್ದಾರೆ, ಜಾರಕಿಹೊಳಿ ಮಗಳು. ಅಲ್ಲಿ ಇನ್ನಾರು ಕಂಡ್ರೆ ಮಗ ಅಥವಾ ಒಬ್ಬ ರೆಡಿ ಆಗಿದ್ದಾನೆ. ಈಗ ಯಡಿಯೂರಪ್ಪ ದೇವೇಗೌಡದ್ದು ಒಂದೇನೋ ಒಂದು ಪೀಡೆ ಒಂದು ಇದರಲ್ಲಿದೆ, ಜೈಲಲ್ಲಿ. ಇನ್ನೊಬ್ಬರು ಆಚೆ ಇದ್ದಾರೆ, ಯಾರು ನಿಖಿಲ್ ಕುಮಾರಸ್ವಾಮಿ. ಹಾಗಾದರೆ JDS ಅವರೆಲ್ಲ ನಿಖಿಲ್ ಕುಮಾರಸ್ವಾಮಿಗೆ ಲೀಡ್ರ್ ಅಂತ ಹೋಗ್ಬೇಕಾ ಅಲ್ವಾ? ಸೊ ಹಾಗಾಗಿ ಬರಲಿ, ಹೊಸ ಜನ ಬರಲಿ. ಈ ವಂಶ ಪಾರಂಪರ್ಯ ರಾಜಕಾರಣ JCB ಹೇಳಿದ್ನಲ್ಲ, ಈಗ ಯಡಿಯೂರಪ್ಪ ಮುಗೀತು, ಅವ್ರ ಮಗ ರಾಘವೇಂದ್ರ ಯಾಕೋ ಸ್ವಲ್ಪ ಅಷ್ಟೇನು ಬ್ರೈಟ್ ಇಲ್ವೇನೋ, ವಿಜೇಂದ್ರ ಬಂದ್ಬಿಟ್ಟು ಇಡೀ ಪಕ್ಷನೇ ಹಿಡ್ಕೊಂಡ್ಬಿಟ್ಟಿದ್ದಾನೆ. ವಿಜೇಂದ್ರ ಬಗ್ಗೆ BJP ಅವ್ರು ಹೇಳ್ತಾ ಇದ್ರು, ಅಪ್ಪನ ಸೈನ್ ಮಗ ಹೊಡಿತಾ ಇದ್ದ ಅಂತ. ಅದಕ್ಕಿಂತ ಕ್ರಿಮಿನಲ್ ಯಾವನಾರು ಇದ್ದಾನ? ಆದ್ರೂ ಈ ಎಲ್ಲ BJP ಅವ್ರು ಹೋಗಿ ಅಂಥ ಕ್ರಿಮಿನಲ್ ಕೆಲಸ ಮಾಡಿರುವಂಥವನಿಗೆ ಬೆಂಬಲಿಸ್ಬೇಕಾ? ಅದ್ರ ಬದಲು ಬರಲಿ ಜನ, BJPನ ಬಿಟ್ಟು ಇನ್ನೊಂದು ಪಕ್ಷ ನೋಡಬೇಕು ಅಂದರೆ, ಇನ್ನೊಂದು ಯಾವುದೋ ಒಂದು ವ್ಯಕ್ತಿ ನೋಡಬೇಕು ಅಂದರೆ ಬೇರೆ ಪಕ್ಷಗಳು ಜನ ಬರಬೇಕಲ್ಲ. ನನಗೆ ಅದಕ್ಕೆ ಇನ್ನೂ ಹಲವಾರು ಜನ ಬರಲಿ, ಬೇರೆ ಬೇರೆ ಸಾಧನೆ ಮಾಡಿರುವಂಥವ್ರು, ನಮ್ಮ ಥರಕ್ಕೇನು ದೊಡ್ಡ ಸಾಧನೆ ಅಲ್ಲದೇ ಇದ್ರೂ ಸಮಾಜದಲ್ಲಿ ನ್ಯಾಯ ನೀತಿಗಾಗಿ ಹೋರಾಡ್ತಾ ಇರುವಂಥವ್ರು ಬರಲಿ. ಜನ ಒಳ್ಳೆಯದನ್ನು ಬೆಂಬಲಿಸ್ಬೇಕು ಮೊದಲು. ಇಲ್ಲಾಂದರೆ ಸಿನಿಮಾ ಆ್ಯಕ್ಟ್ರುಗಳು ಬರ್ತಾರೆ, ಎಷ್ಟೋ ಸಿನಿಮಾ ಆ್ಯಕ್ಟ್ರುಗಳಿಗೆ ತಲೆ ಬಾಲ ಗೊತ್ತಿರೋದಿಲ್ಲ, ಬರೀ ಡೈಲಾಗ್ ಹೊಡ್ಕೊಂಡು ಯಾವನೋ ಬರೆದಿರೋದು ಬೇರೆ, ಇವನು ಹೊಡಿತಾನೆ. ಕಷ್ಟಪಟ್ಟಿರ್ತಾರೆ, ಇಲ್ಲ ಅಂತ ಹೇಳಲ್ಲ. ಯಾಕಂದರೆ ಸಿನಿಮಾಗಳು ನನಗೆ ಗೊತ್ತು, ಅದೊಂದು ಕಲೆಕ್ಟಿವ್ ವರ್ಕು. ಬಹಳ ಜನ ಏನು ರಾಜ್ಕುಮಾರ್ ಥರದವರು ಎಂಥ ಅಭಿಜಾತ ಕಲಾವಿದರು. ಆಂಧ್ರದಲ್ಲಿ NTR ಕಲಾವಿದ ಜೊತೆಗೆ ಬರಹಗಾರ, ಡೈಲಾಗ್ಸು ಬೇರೆ ಬೇರೆ. MGR ಇವರೆಲ್ಲ ಒಂದು ತಾತ್ವಿಕತೆ ಇದ್ದಂಥವ್ರು. MGR ಕರುಣಾನಿಧಿ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾರೆ, ಏನು ಯಾವುದೋ ಸಚಿವರಾಗಿ ಕೆಲಸ ಮಾಡ್ತಾರೆ.
MGR. ಸೊ ಈ ಥರಕ್ಕೆಲ್ಲ ಅವ್ರಿಗೊಂದು ಜ್ಞಾನ ಐತಿ. ಈಗಿರೋ ಬಹುತೇಕ ಸಿನಿಮಾ ನಾಟಕಗಳು ಬರೀ ಅದೇನು ಅದಕ್ಕೆ ಸಿನಿಮಾ ಅದೇನೋ ಆಂಧ್ರದಲ್ಲಿ ನೋಡಿದ್ವಲ್ಲ ನಾವು, ಇದು ವಿಜಯ್ದು ಅಷ್ಟೇ ಅನಿಸುತ್ತೆ, ಆ ಉದ್ಘಾಟನೆನೇ ಒಂದು ಸೆಟ್ಟಿಂಗು, ಒಂದು ಸೆಟ್ಟಲ್ಲಿ ಏನು ಅಲ್ಲಿ ಹಾಲಿವುಡ್ ಥರಕ್ಕೆ ಹೀರೋ ಎಂಟ್ರಿ ಆಗ್ತಾನಲ್ಲ, ಸೂಪರ್ ಮ್ಯಾನ್ಗಳು, ಇವ್ರು ಯಾರು ಮನುಷ್ಯರಲ್ಲ, ಅಯ್ಯೋ ಇವ್ರು ಯಾರು ಮನುಷ್ಯರಲ್ಲ. ಸಿನಿಮಾದಲ್ಲಿ ಅವ್ನು ಹೀರೋ ಬರ್ತಿದ್ದಾನಂದ್ರೆ ಕಣ್ಣಲ್ಲೇ ಸಾಯಿಸ್ಬಿಡ್ತಾನೆ. ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಅಪ್ಲೈ ಆಗೋದಿಲ್ಲ ಇವ್ರಿಗೆ, ಎಷ್ಟು ಗುಂಡು ಹೊಡೆದ್ರು ಇವ್ರು ಸಾಯಲ್ಲ. ಜೊತೆಗೆ ಫಿಸಿಕ್ಸು ಕೆಮಿಸ್ಟ್ರಿ ಒಬ್ಬ ಮನುಷ್ಯನ ಹಿಂಗೆ ತಿರುಗಿಸ್ತಾರೆ, ಗಾಳಿಲೇ ತೇಲಾಡ್ತಿರ್ತಾನೆ, ಇವನು ಗಾಳಿಲಿ ಛಂಗ್ 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 ಅಂತ ಹೊಡಿತಾನೆ. ಏನೋ ಒಂದು ಸಿನಿಮಾಗೋ ಫ್ಯಾಂಟಸಿ ಸಿನಿಮಾಗಳು, ಬಾಹುಬಲಿ ಫ್ಯಾಂಟಸಿ, ಅದೇನು ನಿಜ ಅಂತ ಅಂದ್ಕೋಬೇಕಾಗಿಲ್ಲ ನಾವು, ಫ್ಯಾಂಟಸಿ. ಮಹಾಭಾರತ ರಾಮಾಯಣ ಇದ್ದಂಗೆ ಏನೋ ಒಂಥರಕ್ಕೆ ನಾವು ಅಂದ್ಕೋಬೋದು. ಆದರೆ ನಿಜ ಜೀವನದ ಕಥೆಗಳು ತೆಗೆದಾಗ್ಲೂ ಒಬ್ಬ ಹೀರೋ 100 ಜನ ಬಡ್ದಾಕ್ಬಿಡ್ತಾನೆ, ಡಿಶುಮ್ ಡಿಶುಮ್ ಡಿಶುಮ್. ಆಮೇಲೆ ಇನ್ನೊಂದು ನೋಡಿ, ಅದು ಯಾವುದೋ ಒಂದು ಮಿಷಿನ್ ಗನ್ ಹಿಡ್ಕೊಂಡು ಹೊಡಿತಿರ್ತಾರೆ, ಸಿಗರೇಟ್ ಕೂಡ ಅದ್ರಲ್ಲಿ ಅನ್ಸ್ಕೋಬೋದು. ಆ ಮಿಷಿನ್ ಗನ್ ಎಷ್ಟು ಬಿಸಿ ಆಗ್ಬಿಡುತ್ತೆ, ಇವ್ನು ಶೂಟ್ ಮಾಡ್ತಿರ್ತಾನೆ, ಅಲ್ಲಿ ಬಿಸಿ ಆಗಲ್ಲ, ಅಲ್ಲಿ ಬುಲೆಟ್ ಆಚೆ ಬರ್ತಾ ಇರುತ್ತಲ್ಲ, ಇಷ್ಟುದ್ದ ಕೆಂಪಗೆ ರಾಡಾಗ್ಬಿಡುತ್ತೆ, ಅದರಲ್ಲಿ ಸಿಗರೇಟ್ ಅನ್ಸ್ಕೋಬೋದು. ನಾನು ಆ್ಯಕ್ಚುಲಿ ಇವತ್ತು ಭಾರತ ಪಾಕಿಸ್ತಾನ ಯುದ್ಧ ಆಗ್ತಿದ್ದಾಗ ಯೋಚನೆ ಮಾಡ್ತಾಯಿದ್ದೆ, ತಮಾಷೆಗೆ ಹೇಳ್ತಾ ಇದ್ದೀನಿ ಇದನ್ನು. ನಮ್ಮ ಭಾರತ ಸೇನೆ ಸುಮ್ಮನೆ ಯಾಕೆ ಕಷ್ಟ ತಗೊಳ್ತಾ ಇದೆ, ನರೇಂದ್ರ ಮೋದಿ ಅವ್ರಿಗೆಲ್ಲ ಏನು ಬುದ್ಧಿ ಇಲ್ವಾ ಅಂತ. ಶಾರುಖ್ ಖಾನು, ಸಲ್ಮಾನ್ ಖಾನು, ಧ್ರುವ್ ಸರ್ಜಾ, ಆಂಧ್ರದವರು, ತಮಿಳ್ನಾಡವರು, ಇವರೆಲ್ಲ, ಅದು ಇನ್ನೂ BJP MP ಸನ್ನಿ ಡಿಯೋಲ್ ಯಾಕೆ ಕಳಿಸಿಲ್ಲ ಅಲ್ವಾ? ಏನು ಪಾಕಿಸ್ತಾನ ಉಡಾಯಿಸ್ಕೊಂಡ್ಬಿಡ್ತಾ ಇದ್ರು. ಸನ್ನಿ ಡಿಯೋಲು ಯಾರು ಬೇರೆ ಅಲ್ಲ, MP, ಅವ್ರ ಅಪ್ಪ MP, ಅವ್ರ ಚಿಕ್ಕಮ್ಮ MP, ಈತ MP. BJP ಸ್ವಲ್ಪ ಸನ್ನಿ ಡಿಯೋಲ್ ಜೊತೆಗೆ ಸೈನ್ಯನೂ ಬೇಕಾಗಿರ್ಲಿಲ್ವಲ್ಲ, ಯಾಕೆ ಕಳಿಸಿಲ್ಲ ನನಗೆ ಅರ್ಥ ಆಗಿಲ್ಲ. ಫಿಸಿಕ್ಸ್ ಇಲ್ಲ, ಕೆಮಿಸ್ಟ್ರಿ ಇಲ್ಲ, ಬಯಾಲಜಿ ಇಲ್ಲ, ಹಿಸ್ಟ್ರಿ ಅಂತೂ ಬೇಡವೇ ಬೇಡ, ಇವ್ರು ಹೇಳಿದ್ದೇ ಹಿಸ್ಟ್ರಿ. ಇದು ಅದಕ್ಕೆ ಇಂಥವ್ರ ಬದಲಿಗೆ ಯಾರಾದರೂ ಒಳ್ಳೆಯವ್ರು ರಾಜಕಾರಣಕ್ಕೆ ಬರಲಿ. ಉಪೇಂದ್ರ ಅಂತವ್ರು ಅಷ್ಟೇ, ನಾನು ಅವ್ರು ಕೇಳ್ಕೊಳ್ಳೋದಷ್ಟು, ಉಪೇಂದ್ರ ಸೇರಿದಂತೆ ಯಾರು ಕಮಲಾಸನ್ ಹಂಗೆ ನೋಡಿದ್ರೆ ಡೀಸೆಂಟ್ ರಾಜಕಾರಣ ಮಾಡ್ತಾರೆ, ಅವ್ರೇನು ತುಂಬ ಕೆಟ್ಟದೇನು ಮಾಡ್ತಾಯಿಲ್ಲ. ಆದರೆ ಅವರು ಅಷ್ಟೇ, ಒಂದು ನಾವು ಕರ್ನಾಟಕದಲ್ಲಿ ನಮಗೆ ಅಷ್ಟು ದರಲ್ಲಿ 10% ಶಕ್ತಿ ಇದ್ದರೆ ಇಷ್ಟೊತ್ತಿಗೆ ನಾನು ಸೈನ್ಯ ನಿಲ್ಲಿಸ್ಬಿಡ್ತಾ ಇದ್ದೆ ರಾಜ್ಯದಲ್ಲಿ. ಯಾವುದೇ ಕಚೇರಿನಲ್ಲಿ ಯಾವನು ತಪ್ಪು ಮಾಡ್ದೆ ಅಂದರೆ ಅವನು ಜೈಲಿಗೆ ಹೋಗೋ ಥರಕ್ಕೆ ವ್ಯವಸ್ಥೆ ಮಾಡಿಬಿಡ್ತಾ ಇದ್ದೆ. ಆದರೆ ನಮ್ಗೆ ಅಷ್ಟು ಜನಬೆಂಬಲ ಇಲ್ಲ, ನಮಗೆ ಜನಬೆಂಬಲ ಇದ್ದಿದ್ದರೆ ಈ ಹೊತ್ತಿಗೆ ನಮ್ಮ ರಾಜ್ಯದಲ್ಲಿ ನಾವು ಆಡಳಿತವನ್ನು ಬೇರೆ ಯಾವನು ಬೇಕಾಗಿಲ್ಲ, ನಾವೇ ಸುಧಾರಣೆ ಮಾಡಿಬಿಡ್ತಾಯಿದ್ವಿ. ಇವ್ರಿಗೆ ಶಕ್ತಿ ಇದೆ, ಉಪೇಂದ್ರ ಥರದವ್ರಿಗೆ, ಈಗ ಏನು ವಿಜಯ್ ಥರದವ್ರಿಗಿದೆ, ಅವರು ಆಟೋಮೆಟಿಕ್ಕಾಗಿ ಬದಲಾವಣೆ ಮಾಡ್ಬೋದು. ಆದರೆ ಮಾಡ್ತಾಯಿಲ್ಲ, ಅವರು ಸಾಂಪ್ರದಾಯಿಕ ರಾಜಕಾರಣ ಥರನೇ ಮಾಡ್ತಾರೆ. ಉಪೇಂದ್ರ ಅಂತದ್ದು ಅದು ಸಾಂಪ್ರದಾಯಿಕವೂ ಅಲ್ಲ, ಅಸಾಂಪ್ರದಾಯಿಕವೂ ಅಲ್ಲ, ಅದೊಂದು ರೀತಿಯಲ್ಲಿ ಪಾಪ ಒಳ್ಳೆ ವಿಚಾರ ಏನೋ ಪಾಪ ಅದೇನು ಏನಂತಾರೆ ಹಾರ್ಮ್ಲೆಸ್ ಅಂತ ನಾನು ಏನು ವಿಶ್ಲೇಷಣೆ ಮಾಡೋದು ತಪ್ಪು. ಆದರೆ ಅವ್ರು ಈಗಲೂ ನನಗೆ ಅವಕಾಶ ಆಯಿತು ಅಂದರೆ ಅವ್ರಿಗೆ ನನಗೆ ಏನಾದ್ರು ಇದನ್ನು ಅವ್ರು ಕೇಳಿದ್ರೆ ನಾನು ಹೇಳೋದು, ಸ್ವಲ್ಪ ನೀವು ಓಡಾಡಿ ಜನರಿಗೆ ಸ್ಫೂರ್ತಿ ಕೊಡಿ. ಸ್ಫೂರ್ತಿ ಭಾಳ ಇಂಪಾರ್ಟೆಂಟ್ ಎಲ್ಲರೂ, ಯಾಕಂದರೆ ಅಮಾಯಕರಿದ್ದಾರೆ, ಮುಗ್ಧರಿದ್ದಾರೆ, ಅನಕ್ಷರಸ್ಥರಿದ್ದಾರೆ, ಅವಿದ್ಯಾವಂತರಿದ್ದಾರೆ, ಏನೇನೂ ಗೊತ್ತಿಲ್ಲದಂಥವ್ರಿದ್ದಾರೆ. ಅವರಿಗೆ ನೀವೊಂದಷ್ಟು ತಿಳುವಳಿಕೆ ಕೊಡಬೇಕು, ಜಾಗೃತಿ ಕೊಡಬೇಕು, ಧೈರ್ಯ ಕೊಡಬೇಕು. ನೀವು ಹೇಳ್ತಿರೋವಂಥ ರಾಜಕಾರಣ ಅಥವಾ ವಿಚಾರ ಏನು ಗೊತ್ತಿರೋವಂಥವ್ರಿಗೆ, ಬುದ್ಧಿವಂತರಾದವ್ರಿಗೆ, ಒಂದು ಗಾಂಭೀರ್ಯ ಘನತೆ ಇರುವಂಥವ್ರಿಗೆ ಮಾತ್ರ ಆಗುತ್ತೆ. ಸಮಾಜದಲ್ಲಿ ಎಲ್ಲ ಥರದ ಜನ ಇದ್ದಾರೆ, ಎಲ್ಲ ಥರದ ಬಡತನ ಇದ್ದಾರೆ, ಅವಿದ್ಯಾವಂತರಿದ್ದಾರೆ, ಅಜ್ಞಾನಿಗಳಿದ್ದಾರೆ. ಅಜ್ಞಾನಿಗಳಿಗೆ ಹೋಗಿ ನೀವು ಇದನ್ನ ಹೇಳೋಕ್ಕಾಗುತ್ತೆ? ಅಜ್ಞಾನಿಗಳಿಗೆ ಎಷ್ಟು ಬೇಕೋ ಅಷ್ಟು ಹೇಳೋದು ವ್ಯವಸ್ಥೆ ಮಾಡಿಕೊಟ್ರೆ ಸಾಕು, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಹಾಗಾಗಿ ನೀವು ಯಾರಿಗೆ ಸ್ಫೂರ್ತಿ ಕೊಡಬೇಕು ಅವ್ರಿಗೆ ಸ್ಫೂರ್ತಿ ಕೊಡಿ. ರಾಜ್ಯದಲ್ಲಿ ಭ್ರಷ್ಟಾಚಾರ ನಿಲ್ಲಿಸೋದಕ್ಕೆ ನಿಮ್ಮ ಪಕ್ಷದವರಿಗೆ ಕರೆ ಕೊಡಿ, ಅವರು ಹೋಗಿ ಲೈವ್ ಗಿವ್ ಮಾಡಲಿ. ಬಳಸ್ತಾ ಇದ್ದೀರಲ್ಲ, ನಾವು ಮಾಡಿದ್ದೀವಲ್ಲ, KRS ಪಕ್ಷನ ಇಷ್ಟು ಸಾಧನೆ ಮಾಡಿದಂದಮೇಲೆ ಉಪೇಂದ್ರ ಥರದವ್ರಿಗೆ ಏನು ಕಷ್ಟ ಇತ್ತು, ಮಾಡ್ಬೋದು. ಆ ಥರಕ್ಕೆ ಎದುರುಗೊಳ್ಳಿ, ಸಂಘರ್ಷ ಮಾಡಿ. ನೀವು ಸಿನಿಮಾದಲ್ಲಿ ಸಂಘರ್ಷ ಮಾಡ್ತೀರಾ, ನಿಜ ಜೀವನದಲ್ಲಿ ಮಾತ್ರ ಉಪದೇಶ ಕೊಡ್ತಾ ಇದ್ದೀರಾ. ಉಪೇಂದ್ರ ಅವರು ನಿಜ ಜೀವನದಲ್ಲಿ ಏನು ಮಾಡ್ತಾ ಇದ್ದಾರೆ, ಪ್ರವಚನ ಕೊಡ್ತಾ ಇದ್ದಾರೆ. ನಾನು ಒಂದು ವಿಚಾರ ಹೇಳ್ತೀನಿ ನಿಮಗೆ, ಏನೋ ನನಗೆ ಅವ್ರ ಬಗ್ಗೆ ಕೆಟ್ಟದ್ದು ಹೇಳಬೇಕು ಅಂತಿಲ್ಲ. ಕೆಲವೊಬ್ಬ ಸ್ವಾಮೀಜಿಗಳು, ಯಾರ್ಯಾರೋ ಗುರೂಜಿಗಳೆಲ್ಲ ಇದ್ದಾರಲ್ಲ, ಲಕ್ಷಾಂತರ ಜನ ಸೇರ್ತಾರೆ. ಲಕ್ಷಾಂತರ ಜನ ಸೇರಿ ಗಂಟೆಗಟ್ಟಲೆ ಅವ್ರ ಮಾತು ಕೇಳಿ, ಅಪ್ಪ ಎಂಥ ಒಳ್ಳೆ ಮಾತು ಹೇಳಿದ್ರು ಅಂತಾರೆ. ಮಾರನೇ ದಿವಸ ಬೇಡ, ಅವತ್ತು ರಾತ್ರಿನೇ ಹೋಗಿ ಕೆಲಸ ಮಾಡ್ತಾ ಇರ್ತಾರೆ. ಏನು ಉಪದೇಶ ಮಾಡಿ ಏನು ಉಪಯೋಗ? ನೀವು ಇವತ್ತು ಪ್ರಮಾಣ ಮಾಡಬೇಕು ಮತ್ತು ಅದರಾಗೆ ನಡ್ಕೊಳ್ಬೇಕು. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ದೇಶ ಕಟ್ಟಬೇಕು, ನಿಮ್ಮ ಬದುಕು ಚೆನ್ನಾಗಿರಬೇಕು ಅಂದರೆ ನೀವು ನ್ಯಾಯವಾಗಿ ನಡ್ಕೊಳ್ಬೇಕು, ಸತ್ಯವಾಗಿ ನಡ್ಕೊಳ್ಬೇಕು. ಇವತ್ತು ಇಡೀ ವ್ಯವಸ್ಥೆ ಕೆಟ್ಟಿರೋದ್ರಿಂದ ನೀವು ಇವತ್ತು ನಿಮಗೆ ಬಹುತೇಕವಾಗಿ ಇವತ್ತು ನೀವು ಇಲ್ಲಿ ಬಂದಿದ್ದೀರಲ್ವಾ, ಯಾವುದೋ ನೋವಿಟ್ಕೊಂಡು ಬಂದಿದ್ದೀರಲ್ವಾ, ಅದಕ್ಕೆ ನೋವಿಗೆ ಕಾರಣ ಈ ವ್ಯವಸ್ಥೆಯಲ್ಲಿ ಇರುವಂತಹ ಅಸಹನೆ, ಅಶಾಂತಿ, ಹಿಂಸೆ. ಅದನ್ನು ಬದಲಾಯಿಸಬೇಕು ಅಂದರೆ ನೀವು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು, ನ್ಯಾಯವನ್ನು ಕೇಳಬೇಕು ಮತ್ತು ನೀವು ನ್ಯಾಯವಾಗಿ ನಡ್ಕೊಳ್ಬೇಕು ಅನ್ನೋ ಒಂದು ಮಾತು ಹೇಳಿದ್ರೆ ಅಲ್ಲಿ ಬಂದಿರೋರು ಎಷ್ಟೋ ಬದಲಾಗ್ತಾರೆ. ಇವ್ಯಾವ ಹೇಳಲ್ಲ, ಇವಾಗ ಪುರಾಣ ಹೇಳ್ತಾರೆ, ಯಾವುದೋ ಕತೆ. ಇವತ್ತಂತೂ ತುಂಬ ಸಿಂಪಲ್ ಕತೆ ಹೇಳೋದು, ಯಾಕಂದರೆ ಸಿಕ್ಕಾಪಟ್ಟೆ ಕಥೆಗಳು ಗೊತ್ತಿದೆಯಲ್ಲ ನಮಗೆ. ಹಾಗಾಗಿ ಜನ ರಂಜಿಸುವಂಥ ಕತೆಗಳು ಹೇಳಿ ನೀವೆಲ್ಲ ಚೆನ್ನಾಗಿರಪ್ಪ, ಒಳ್ಳೆಯವರಾಗಿರಪ್ಪ,
ಆಮೇಲೆ ಅದಕ್ಕೆ ಯಾವುದೋ ಒಂದು ಪುರಾಣ ಹೇಳ್ಬಿಟ್ಟು ಅಲ್ಲಿ ಮಲಗಿಸ್ಬಿಡ್ತಾರೆ. ಜನಕ್ಕೆ ಆ್ಯಕ್ಷನ್ನೇ ಇಲ್ವಲ್ಲ. ಗಾಂಧಿ ಆಗ ನೋಡಿದ್ರೆ ಆ್ಯಕ್ಷನ್ ಕೊಟ್ಟಿದ್ದು. ಹಾಗಾಗಿ ನಾನು ಇವ್ರಿಗೆ ಉಪೇಂದ್ರ ಅವ್ರ ಬಗ್ಗೆ ಹೇಳಿದ್ದು ಪ್ರಜಾಕೀಯ. ಪಾಪ ಅವರೇನು ಅವ್ರು ನನಗನ್ಸ್ದಂಗೆ ಬಹಳ ಸಾಮಾನ್ಯ ಜನ, ಮುಗ್ಧ ಜನ. ಅವರು ಹಾರ್ಮ್ಲೆಸ್, ಯಾರಿಗೂ ತೊಂದರೆ ಕೊಡೋರಲ್ಲ. ಸ್ವಲ್ಪ ತೊಂದರೆ ಕೊಡಲಿ ಕಳ್ಳರಿಗೆ, ಖದೀಮರಿಗೆ ಅವಾಗ ಚೇಂಜಸ್ ಮಾಡ್ಬೋದು ಆಗುತ್ತೆ.